ಇಂದಿನಿಂದ ರಸ್ತೆಗಿಳಿಯಲಿವೆ ಅಶ್ವಮೇಧ ಕ್ಲಾಸಿಕ್. ಕೆಎಸ್ಆರ್ಟಿಸಿಯಿಂದ 800 ಬಸ್ಗಳ ಖರೀದಿಯಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಅಶ್ವಮೇಧ ಕ್ಲಾಸಿಕ್ ಬಸ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೆಎಸ್ಆರ್ಟಿಸಿಗೆ ಮತ್ತಷ್ಟು ಹೊಸ ಕ್ಲಾಸಿಕ್ ಬಸ್ಗಳು ಎಂಟ್ರಿ ಕೊಡ್ತಿದ್ದಾವೆ. 800 ಬಸ್ಗಳಲ್ಲಿ 100 ಬಸ್ಗಳು ಇವತ್ತು ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯನವರಿಂದ ನೂತನ ಬಸ್ಗಳಿಗೆ ಹಸಿರು ನಿಶಾನೆಯನ್ನು ಇವತ್ತು ತೋರಲಿದ್ದಾರೆ. ವಿಧಾನಸೌಧ ಗ್ರ್ಯಾಂಡ್ ಸ್ಟೇಟ್ಗಳ ಮೇಲೆ ನೂತನ ಬಸ್ಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಬಸ್ಗಳಿಗೆ ಚಾಲನೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಅನ್ನೋದು ಏರಿಕೆಯಾಗಿದೆ. ಹೀಗಾಗಿ ಹೊಸ ಬಸ್ಸುಗಳನ್ನು ರಸ್ತೆಗಿಳಿಸುವುದಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. 100 ಹೊಸ ವಿನ್ಯಾಸದ ಕರ್ನಾಟಕ ಸಾರಿಗೆ ಬಸ್ಗಳು ಲೋಕಾರ್ಪಣೆಗೊಳ್ತಿದ್ದಾವೆ. ಅಶ್ವಮೇಧ ಕ್ಲಾಸಿಕ್ ಹೆಸರಿನಲ್ಲಿ ಬಸ್ಗಳ ವಿನ್ಯಾಸವಾಗಿದೆ. ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಇತರ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಅಂದಾಗ ಬಹುತೇಕ ಬಸ್ಗಳ ಕೊರತೆ ಕೂಡ ಇದೆ. ನೂತನ ಬಸ್ಗಳು ಆಗಬೇಕು. ಸುಮಾರು 12ರಿಂದ 13 ವರ್ಷ ಆಗಿದೆ ಈಗಿರುವಂಥ ಕೆಎಸ್ಆರ್ಟಿಸಿ ಬಸ್ಗಳನ್ನು ಖರೀದಿ ಮಾಡಿ. ಬಹಳಷ್ಟು ಸೇವೆಯಲ್ಲಿ ನಿರತರಾಗಿರುವಂತಹ ಈ ಬಸ್ಗಳೇನಿರುತ್ತೆ, ಗುಣಮಟ್ಟ ಅನ್ನೋದು ಕಡಿಮೆ ಆಗಿರುತ್ತೆ. ಹಾಗಾಗಿ ಹೊಸ ಬಸ್ಗಳ ಖರೀದಿ ಅನ್ನೋದು ಆಗಬೇಕಾಗಿತ್ತು. ಅಂತೆಯೇ 800 ಬಸ್ಗಳಲ್ಲಿ ಇವತ್ತು 100 ಬಸ್ಗಳು ರಸ್ತೆಗಿಳಿಯಲಿದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಇವತ್ತು 100 ಬಸ್ಗಳು ಲೋಕಾರ್ಪಣೆಗೊಳ್ತಿದ್ದಾವೆ. ಅಶ್ವಮೇಧ ಕ್ಲಾಸಿಕ್ ಹೆಸರಿನ ನೂತನ ಬಸ್ಗಳ ವಿಶೇಷತೆ ಏನು ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ನೋಡಬೇಕು, ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಶ್ವಮೇಧ ಕ್ಲಾಸಿಕ್ ಅಂತ ಹೇಳಿ ಅಲ್ಲೊಂದಷ್ಟು ಸ್ಟಿಕ್ಕರ್ಸ್ ಕೂಡ ಇದೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ವಿಶೇಷತೆ ಏನು? ಇವತ್ತು ಎಷ್ಟು ಬಸ್ಗಳು ರಸ್ತೆಗಿಳಿತಿದ್ದಾವೆ? ದಿವ್ಯಾ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತಿದ್ದಂಗೆ ಶಕ್ತಿ ಯೋಜನೆ ಜಾರಿ ಆಗುತ್ತೆ. ಶಕ್ತಿ ಯೋಜನೆ ಜಾರಿ ಹೆಚ್ಚು ಕಡಿಮೆ ಒಂದು 8ರಿಂದ 9 ತಿಂಗಳಾಗ್ತಾ ಬರ್ತಾ ಇದೆ. ಈಗಿರುವಾಗ ಎಲ್ಲಾ ಸಾರಿಗೆ ನಿಗಮಗಳ ಬಸ್ಗಳಲ್ಲೂ ಕೂಡ ಪ್ರತಿ ನಿಮಿಷ ಗಂಟೆ ಲೆಕ್ಕಾಚಾರದಲ್ಲಿ ಹಾಕೊಂಡ್ರು ಕೂಡ ಲಕ್ಷಾಂತರ ಮಹಿಳಾ ಪ್ರಯಾಣಿಕರು ಸಂಚಾರ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸದ್ಯ ರಾಜ್ಯಕ್ಕೆ ಕರ್ನಾಟಕ ಸಾರಿಗೆ ಕೆಎಸ್ಆರ್ಟಿಸಿ ಬಸ್ಗಳು ತುಂಬಾ ಹೆಚ್ಚಿನ ಅವಶ್ಯಕತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುತ್ತೆ. ಅದೇ ರೀತಿಯಾಗಿ 800 ಬಸ್ಗಳು ಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆ ಆಗಿರುತ್ತೆ. ಇದರ ಮೊದಲಾರ್ಧವಾಗಿ ಇವತ್ತು 100 ಬಸ್ಗಳನ್ನ ಕೆಎಸ್ಆರ್ಟಿಸಿಗೆ ಸೇರ್ಪಡೆ ಆಗುವಂತ ಕೆಲಸ ಸದ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಅನ್ವಯವಾಗಿ ಇವತ್ತು ಬೆಳಗ್ಗೆ 10:30ಕ್ಕೆ ವಿಧಾನಸೌಧದ ಗ್ರ್ಯಾಂಡ್ ಮೆಟ್ಟಿಲುಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 100 ಬಸ್ಗಳು ಚಾಲನೆ ಕೊಡುವಂತ ಕೆಲಸ ಸದ್ಯಕ್ಕೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು, ಕೆಎಸ್ಆರ್ಟಿಸಿ ಎಂಡಿ ಆಗಿರುವಂತಹ ಅನ್ಬುಕುಮಾರ್ ಅವರು ಸೇರಿ ಸಾಕಷ್ಟು ಗಣ್ಯರಿಂದ ಇವತ್ತು 100 ಬಸ್ಗಳಿಗೆ ಚಾಲನೆ ಆಗುವಂತ ಕೆಲಸ ಆಗ್ತದೆ. ಈಗಾಗಲೇ ವಿಧಾನಸೌಧ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ನೂತನವಾಗಿ ಇವತ್ತು ಲಾಂಚ್ ಆಗ್ತಿರುವಂತಹ ಬಸ್ಗಳನ್ನ ಈಗಾಗಲೇ ನಿಲ್ಲಿಸುವಂತ ಕೆಲಸ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇನ್ನೇನು 10:30ಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಆಗುತ್ತೆ. ಅಷ್ಟು ಬಸ್ಗಳಿಗೆ 100 ಬಸ್ಗಳಿಗೆ ಸಿಎಂ ಅವರ ನೇತೃತ್ವದಲ್ಲಿ ಹಸಿರು ನಿಶಾನೆ ತೋರುವಂತ ಕೆಲಸ ಕೂಡ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.